ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಯುಪಿಎಸ್ಸಿ ಸಾಧಕ ಡಾಕ್ಟರ್ ಪಿ ವರುಣಗೌಡರಿಗೆ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ಸನ್ಮಾನ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿರುವ ಚಿಂತಾಮಣಿಯ ಡಾಕ್ಟರ್ ಪಿ ವರುಣಗೌಡ ಅವರನ್ನು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು ತಮ್ಮ ಮೇಲೂರು ಗ್ರಾಮದ ಗೃಹ ಕಚೇರಿಯಲ್ಲಿ ಶನಿವಾರ ಸನ್ಮಾನಿಸಿ ಅಭಿನಂದಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರ ವರಟಾಣಿಯಲ್ಲಿ ಎಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಗೌಡ ಅವರ ಪುತ್ರರಾದ ವರುಣಗೌಡ ಅವರು 3ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡು IAS ಅಧಿಕಾರಿಯಾಗುವ ಕನಸನ್ನು ನನಸಾಗಿಸಿಕೊಂಡ ಅವರನ್ನು ಮತ್ತು ತಂದೆ ಪ್ರಕಾಶ್ ಗೌಡ ಮತ್ತು ತಾಯಿ ಪ್ರೇಮ ದಂಪತಿಯನ್ನು ಶಾಸಕರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ಸಾಧಾರಣ ಕುಟುಂಬದಿಂದ ಬಂದ ವರುಣಗೌಡ ಅವರು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕೀರ್ತಿ ತಂದಿದೆ. ನಮ್ಮ ಭಾಗದಿಂದ ಅನೇಕ ಮಹನೀಯರು ದೇಶಕ್ಕೆ ಕೊಡುಗೆ ನೀಡಿದ್ದು ವರುಣಗೌಡ ಅವರ ಸಾಧನೆ ಅದಕ್ಕೆ ಮತ್ತೊಂದು ಸೇರ್ಪಡೆ ಎಂದು ಹೇಳಿದರು. ವರುಣಗೌಡ ಅವರ ವಿದ್ಯಾಭ್ಯಾಸದ ಹಾದಿಯನ್ನು ಸ್ಮರಿಸಿದ ಶಾಸಕರು, ಶಿಡ್ಲಘಟ್ಟದ ಸರಸ್ವತಿ ಕಾನ್ವೆಂಟ್ನಿಂದ ಆರಂಭಗೊಂಡ ವಿದ್ಯಾಭ್ಯಾಸ ಮಂಚೇನಹಳ್ಳಿ, ಚಿಂತಾಮಣಿ ಹಾಗೂ ಮೂಡುಬಿದಿರೆ ಮೂಲಕ ಕೊಪ್ಪಳ ವೈದ್ಯಕೀಯ ಕಾಲೇಜಿನವರೆಗೂ ಸಾಗಿದ್ದನ್ನು ವಿವರಿಸಿದರು. ಮುಂದಿನ ದಿನಗಳಲ್ಲಿ ಅವರು ದೇಶಕ್ಕೆ ಉತ್ತಮ ಆಡಳಿತ ನೀಡುವ ಅಧಿಕಾರಿಯಾಗಬೇಕೆಂದು ಹಾರೈಸಿದರು. ಇದೇ ವೇಳೆ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರ ಸಾಧನೆಗಳ ಒಳಗೊಂಡ ಪುಸ್ತಕವನ್ನು ಅವರಿಗೆ ನೀಡಿ ಪ್ರೋತ್ಸಾಹಿಸಿದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ವರುಣಗೌಡ, ಶಾಸಕ ರವಿಕುಮಾರ್ ಅವರ ಸನ್ಮಾನಿಸಿದ್ದು ನನಗೆ ತುಂಬ ಸಂತೋಷವಾಗಿದೆ. ಇದು ಕೇವಲ ಅಭಿನಂದನೆ ಮಾತ್ರವಲ್ಲ, ಇನ್ನಷ್ಟು ಸಾಧನೆಗೆ ಪ್ರೇರಣೆ ಎಂದರು. ತಮ್ಮ ಯಶಸ್ವಿಗೆ ತಂದೆ ತಾಯಿ ಹಾಗೂ ಕುಟುಂಬದ ಬೆಂಬಲವೇ ಮುಖ್ಯ ಕಾರಣ ಎಂದು ತಿಳಿಸಿದರು. UPSC ತಯಾರಿ ಕುರಿತು ಮಾತನಾಡಿದ ಅವರು, ಇದು ಒಂದು ದಿನದ ಕೆಲಸವಲ್ಲ, ಸತತ ಪರಿಶ್ರಮ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಅಗತ್ಯ. ನಾನು 2 ಬಾರಿ ವಿಫಲವಾದರೂ ಹಿಂಜರಿಯಲಿಲ್ಲ. ವಿಫಲತೆಯನ್ನು ದಾಟಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ ಎಂದು ಯುವಜನತೆಗೆ ಸಂದೇಶ ನೀಡಿದರು. ತಹಶೀಲ್ದಾರ್ ಗಗನ್ ಸಿಂಧು ಮಾತನಾಡಿ, ಇಂತಹ ಸಾಧಕರನ್ನು ಸನ್ಮಾನಿಸುವುದು ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತದೆ. ವಿಶೇಷವಾಗಿ ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಮುಖ ಮಾಡುವಂತೆ ಮಾರ್ಗದರ್ಶನ ನೀಡಬೇಕು ಎಂದರು. ಇನ್ನು ASI ಪ್ರಕಾಶ್ ಗೌಡ ಮಾತನಾಡಿ, ಈ ಸನ್ಮಾನ ನನಗೆ ಮರೆಯಲಾಗದ ಕ್ಷಣ ಎಂದರು. ಶಾಸಕರು ಹಾಗೂ ಜನತೆಗೆ ತಾನು ಕೃತಜ್ಞತೆ ಸಲ್ಲಿಸುವುದಾಗಿ ಸಹ ಹೇಳಿದರು. ಬೇರೆ ಬೇರೆ ಸೊಸೈಟಿಗಳಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ಅದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ವಿಶೇಷವಾಗಿ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದಲ್ಲಿ ಇಟ್ಕೊಂಡೆ ಅದು ಎಲ್ರಿಗೂ ಅನುಕೂಲ ಆಗ್ತದೆ. ಇದು ಸ್ವಲ್ಪ ನೀವು ಮೋಟಿವೇಟ್ ಮಾಡಿ. ನೀವು ಫ್ರೀ ಇದ್ದಾಗ
ಅದೇ ಇಟ್ಕೊಂಡೆ ಸಾಕು. ಈ ದಿನ ನಮ್ಮ ಶಿಡ್ಲಘಟ್ಟ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೇನೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅಬ್ದುಲ್ ಮೋಮಿನ್ ಅವರು ಬಂದಿದ್ದಾರೆ. ಅವನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಅನೇಕ ಮುಖಂಡರುಗಳು ಇಲ್ಲಿ ಸಾಕಷ್ಟು ಮುಖಂಡರು ಆಗಮಿಸಿದ್ದಾರೆ. ಹಾಗೆಯೇ ಅಣ್ಣವರು ಚಿಮ್ಮಲ್ ನಿರ್ದೇಶಕರಾಗಿರ್ತಕ್ಕಂಥ ಅಣ್ಣವರು ಕೂಡ ರಾಮಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ನೆಚ್ಚಿನ ಒಕ್ಕಲಿಗರ ಸಂಘದ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ ವರುಣ್ ಗೌಡರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತಾ, ಬಯಲುಸೀಮೆ ಭಾಗದಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮುಂದೆ ಎರಡೂ ಜಿಲ್ಲೆಗಳು ಒಂದಾಗಿ ಈ ಒಂದು ಜಿಲ್ಲೆಗಳಿಂದ ಭಾಳಷ್ಟು ಮಹನೀಯರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಸಾಧಾರಣ ಕುಟುಂಬದವರು ಇವತ್ತು ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಮಗನ UPS ಪರೀಕ್ಷೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ 462ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ, 7ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಈ ಒಂದು ಕೀರ್ತಿ ಎರಡೂ ಜಿಲ್ಲೆಗಳಿಗೆ ಸಲ್ಲಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರು ಕೊಡ್ಕೊಂಡು ನಮ್ಮ ಎರಡೂ ಜಿಲ್ಲೆಗಳಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇವತ್ತು ನಮ್ಮ ವರುಣ್ ಗೌಡರು ನಮ್ಮ ತಾಲೂಕಿನಲ್ಲಿ 1ನೇ ತರಗತಿ 2ನೇ ತರಗತಿ ಸರಸ್ವತಿ ಕಾನ್ವೆಂಟಲ್ಲಿ ವಿದ್ಯಾಭ್ಯಾಸ ಮಾಡಿ ಅದನಂತರ ಮಂಚೇನಹಳ್ಳಿಯಲ್ಲಿ 3ನೇ ತರಗತಿಯಿಂದ 8ನೇ ತರಗತಿವರೆಗೂ 7ನೇ ತರಗತಿವರೆಗೂ ಅಲ್ಲಿ ಶಿಕ್ಷಣ ಪಡ್ಕೊಂಡು ಅದಾದಮೇಲೆ ಚಿಂತಾಮಣಿಯಲ್ಲಿ ರಾಯಲ್ ಪ್ರೌಢಶಾಲೆಯಲ್ಲಿ 8 ಮತ್ತು 9 10ನೇ ತರಗತಿ ಮುಗಿಸಿ ಅದಾದಮೇಲೆ ಮೂಡುಬಿದಿರೆಯಲ್ಲಿ PUC ಮುಗಿಸಿ ಮತ್ತು ನಮ್ಮ ಕೊಪ್ಪಳದ ಅಲ್ಲಿ ಸರ್ಕಾರಿ ವೈದ್ಯಕೀಯ ಶಾಲೆಯಲ್ಲಿ ಅವರು MBBS ಪಡ್ಕೊಂಡು ಇವತ್ತು ಈ ಒಂದು ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಇವತ್ತು ನಾವು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಮತದಾರರ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಶುಭಾಶಯಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಡಾಕ್ಟ್ರು ಇನ್ನು ಮುಂದೆ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡಿಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ದೇಶಕ್ಕೆ ಈ ಒಂದು ರಾಜ್ಯಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಬೇಕು, ಒಳ್ಳೆಯ ಆಡಳಿತವನ್ನು ಮಾಡಬೇಕಂತ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಶಾಸಕರಾಗಿರೋದು. ಇವತ್ತು ನಮ್ಮ ವರುಣ್ ಗೌಡರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಇತಿಹಾಸ 1962ರಿಂದ ಇದುವರೆಗೂ ಅವರು ದೇಶದ ಪ್ರಧಾನಮಂತ್ರಿ ಯಾವ ರೀತಿ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಯಾವ ರೀತಿ ಆದ ಅನ್ನೋದನ್ನು ಶಿಖರಾರೋಹಣ ಪುಸ್ತಕವನ್ನು ಈ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದೀರಿ. ಮುಂದೆ ಏನು ನಮ್ಮ ದೇವೇಗೌಡರು ಸಾಹೇಬರು ಪಡೆದಂಥ ಕೀರ್ತಿಯನ್ನು ಅವರು ಪಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೇಳ್ತಾ, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಶಾಸಕರಾದ ರವಿಕುಮಾರ್ ಸರ್ ಅವರು ಇವತ್ತು ಇಲ್ಲೆಲ್ಲ ಕರೆಸಿ ಸನ್ಮಾನ ಮಾಡ್ತಿರೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಗಾಯಾಳಿಗಳಾದಂಥ ವೇಮ್ಗಲ್ ರಾಮ ಅಂಕಲ್ ಕೂಡ ಇದ್ದಾರೆ.
ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಇವತ್ತೊಂದು ಅಭಿನಂದನಾ ಸಮಾರಂಭ ಅಷ್ಟೇ ಅಲ್ಲ, ರವಿ ಸರ್ ಅವರು ಇವತ್ತು ಎಲ್ಲರನ್ನೂ ಕರೆಸಿ ಒಬ್ಬ ಪ್ರತಿಭೆಯನ್ನು ಗುರುತಿಸ್ಬೇಕು ಅಂದ್ಕೊಂಡಿದ್ದಾರೆ. ಇದು ಒಂಥರ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಭಾಗದಲ್ಲಿ ಆಗಿರೋರು ನಮ್ಗೆ ಗೊತ್ತೇ ಇರಲ್ಲ. ಈಗ ನನಗೆ ನಾಗೇಶ್ ಸರ್ ಒಬ್ಬರು ಆಗಿದ್ರು ಅಂತ ನನಗೆ ಗೊತ್ತೇ ಇಲ್ಲ. ಹಿಂಗೆ ಗೊತ್ತಾದಾಗ ನಮಗೂ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಭಾಗದಲ್ಲೂ ಒಬ್ರು ಆಗಿದ್ದಾರೆ, ನಾವು ಆಗ್ಬೋದಪ್ಪ ಮುಂದೆ ಅಂತ. ಸೊ ಆ ಕಾನ್ಫಿಡೆನ್ಸ್ ಇವತ್ತು ಅವರು ಎಲ್ಲ ಜನರಿಗೂ ಪರಿಚಯ ಮಾಡಿಸಿ ನನ್ನ ಬಗ್ಗೆ ಹೇಳಿ ನನ್ನಿಂದ ಇನ್ನೊಬ್ಬರು ಒಂದು 2-3 ಮುಂದೆ ಬಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು ಇವತ್ತು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಸರ್ ಒಂದು ತುಂಬ ಒಳ್ಳೆ ಬುಕ್ ಕೊಟ್ಟರು, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಸಾಧನೆ ಬಗ್ಗೆ, ಅವರ ಹೋರಾಟದ ಬಗ್ಗೆ. ನನಗೆ ದೇವೇಗೌಡರು ಅಂದರೆ ತುಂಬ ಅಭಿಮಾನ. ಅವರು ಒಂದ್ಸರಿ ಒಂದು 3-4 ವರ್ಷದಿಂದ ಅವರು ಲಕ್ಷ್ಮೀ ನಾಗಪ್ಪ ಅಂತ IAS ಆಗಿದ್ರು. ಆವಾಗ ದೇವೇಗೌಡರು ಸಾಹೇಬರು ಟ್ವೀಟ್ ಮಾಡಿದರು. ನಂಗೆ ಅದನ್ನು ನೋಡೇ ನಾವೊಂದು ಏನೇನೋ IAS IPS ಆದರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಸನ್ಮಾನಿಸ್ತಾರೆ, ಅವ್ರು ನಮ್ಮನ್ನು ಗುರುತಿಸ್ತಾರೆ ಅನ್ನೋದೇ ನಮಗೊಂಥರ ರೋಮಾಂಚನ. ಸೊ ಇವಾಗ ಅದನ್ನು ಆ ಸ್ಟೇಜಲ್ಲಿ ನಾನಿರೋದನ್ನು ನೋಡಿ ನನಗೆ ಇವಾಗ ಒಂದ್ಸರಿ ನಂಬಕ್ಕಾಗ್ತಾಯಿಲ್ಲ ನಾವು ಅಷ್ಟು ಬಂದಿದ್ದೀವ ಅಂತ. ಸೊ ಇದೆಲ್ಲ ಅವರು ಒಂಥರ ನಮ್ಮ ಮಾದರಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಲ್ಲೋದ್ರೂ, ಎಸ್ಪೆಷಲಿ ನನ್ನ ಹೆಸರು ವರುಣ್ ಗೌಡ ಆಗಿರೋದ್ರಿಂದ ಎಲ್ಲರೂ ಕೇಳೋದು ಫಸ್ಟ್ ಕ್ವಶನ್ನೇ ದೇವೇಗೌಡ ಸಾಹೇಬ್ರ ಬಗ್ಗೆ ಗೊತ್ತಾ ಅಂತ. ಮತ್ತು ದೇವೇಗೌಡ ಸಾಹೇಬ್ರ ಬಗ್ಗೆ ಇನ್ನೊಂದು ತುಂಬ ಮಾಕ್ ಇಂಟರ್ವ್ಯೂಗಳಲ್ಲಿ ನೀವು ವೀಡಿಯೋಸ್ ನೋಡ್ಬೋದು, ತುಂಬ ಮಾಕ್ ಇಂಟರ್ವ್ಯೂಸ್ ಬಗ್ಗೆ ಅವ್ರ ಸಾಧನೆಗಳನ್ನ ಕೇಳಿದ್ದಾರೆ. ಮತ್ತು ಒಂದೇನೋ ಬೇಜಾರು ಸಂಗತಿ ಅಂದರೆ ಅವರ ಸಾಧನೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಡೆಲ್ಲಿ ಮೆಟ್ರೋ ಸ್ಟಾರ್ಟ್ ಮಾಡಿದ್ದು ಅವರೇ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದೊಂಥರ ನನಗೆ ಬೇಜಾರಾಯಿತು. ಅವ್ರದ್ದು ನಾನು ಇಂಟರ್ವ್ಯೂಗೋಸ್ಕರ ಅವ್ರ ಚರಿತ್ರೆ ಎಲ್ಲ ಓದ್ತಿದ್ದೆ. ಸೊ ಅವಾಗ ನನಗೆ ಗೊತ್ತಾಯಿತು ಇವ್ರ ಕೊಡುಗೆ ಎಷ್ಟಿದೆಯಲ್ಲಪ್ಪ ಅಂತ, ನಾವು ಅಷ್ಟು ತಿಳ್ಕೊಂಡಿಲ್ಲ ಅಂತ. ಸೊ ಇದೊಂದು ಅವಕಾಶ ಅಷ್ಟೇ ನನಗೂ ಎಲ್ಲರ ಬಗ್ಗೆ, ದೊಡ್ಡವ್ರ ಬಗ್ಗೆ ತಿಳ್ಕೊಳಕ್ಕೆ. ನಾನು ಅದಕ್ಕೆ UPSCಗಾಗಲಿ ನಮ್ಮ ಈ ಅವಕಾಶ ಕಳಿಸ್ಕೊಟ್ಟ ನನ್ನ ತಂದೆ ತಾಯಿಗಳಿಗೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಬಡತನದಿಂದ ಬಂದಿದ್ರು ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅವ್ರು ಫಸ್ಟಿಂದ ದೃಢ ನಿರ್ಧಾರ ಇತ್ತು. ಅದಕ್ಕೋಸ್ಕರ ಅವ್ರಿಗೆ ತುಂಬ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ವಲ್ಪ ಜಾಸ್ತಿ ಮಾತಾಡಲ್ಲ, ಸಾರಿ ಸರ್. ಒಂದೇ ಒಂದು ಮಾತು ಲಾಸ್ಟಲ್ಲಿ ಏನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಶಿಡ್ಲಘಟ್ಟದಲ್ಲಿ 10 ವರ್ಷ ಇದ್ದೆ. ನಾನು 10 ವರ್ಷ ವಯಸ್ಸಾಗ ಶಿಡ್ಲಘಟ್ಟದಲ್ಲೇ ಬೆಳೆದಿದ್ದು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿಡ್ಲಘಟ್ಟದಲ್ಲ. ಯಾವಾಗ ನಾನು ಈ ಊರು ಬಿಟ್ಟು ಬೇರೆ ಕಡೆ ಹೋದ್ವಿ, ಮತ್ತೆ ಚಿಂತಾಮಣಿಗೆ ಹೋದ್ವಿ, ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮುಗೀತು ನನ್ನ ಶಿಡ್ಲಘಟ್ಟ ಜೊತೆ ಸಂಬಂಧ ನನಗೆ ಮುಗೀತು, ನಾನು ಯಾವತ್ತೂ ಬರೋಕ್ಕಾಗಲ್ಲ ಅಂತ. ಇವಾಗ ಸರ್ ಕರೆಸಿ ಸನ್ಮಾನ ಮಾಡ್ತಾಯಿದ್ದು ಒಂಥರ ಖುಷಿ ಆಗ್ತದೆ. ಯಾಕಂದರೆ ನಾನು ಬೆಳೆದಿರೋ ಊರಿಗೆ ನನ್ನ ಕರೆಸಿ ಸನ್ಮಾನ ಮಾಡೋದು ಒಂಥರ ಹೇಳೋಕ್ಕಾಗಲ್ಲ, ಆ ರೀತಿ ಸಂತೋಷ. ಅದಕ್ಕೋಸ್ಕರ ನಮ್ಮ ಶಾಸಕರಾದ ರವಿ ಸರ್ ಅವ್ರಿಗೆ ಮತ್ತು ಎಲ್ಲ ಶಿಡ್ಲಘಟ್ಟ ಜನತೆಗೆ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ವರುಣ್ ಗೌಡ ಅವ್ರಿಗೆ ಫೆಲಿಸಿಟೇಷನ್ ಮಾಡ್ತಿರೋದು ಅವ್ರೊಬ್ರಿಗೆ ಫೆಲಿಸಿಟೇಷನ್ ಮಾಡ್ತಿರೋದಂತಲ್ಲ, ಎಷ್ಟೋ ಮಕ್ಕಳು ಎಸ್ಪೆಷಲಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಅಲ್ಲಿ UPSC ಮತ್ತು ತುಂಬ ಮಕ್ಕಳು ಪರಿಶ್ರಮದಿಂದ ಓದ್ತಿದ್ದಾರೆ. ಸಾಧಕರನ್ನ ಈ ಥರ ಗುರುತಿಸಿದ್ರೆ ಅಟ್ಲೀಸ್ಟ್ ಇದನ್ನ ನೋಡಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ, ಪರವಾಗಿಲ್ಲ ನಂದು 1 ಅಟೆಂಪ್ಟ್ ಹೋಯ್ತು, 2 ಅಟೆಂಪ್ಟ್ ಹೋಯ್ತು, 3ನೇ ಅಟೆಂಪ್ಟ್ ಹೋದ್ರು ಲಾಸ್ಟ್ ಅಟೆಂಪ್ಟ್ 6ನೇ ಅಟೆಂಪ್ಟಲ್ಲೂ ತುಂಬ ಜನ IAS IPS ಪಡ್ಕೊಂಡಿರೋರೇ ಇದ್ದಾರೆ. ಸೊ ಒಬ್ಬರನ್ನ ಈ ಥರ ಗುರುತಿಸ್ಬಿಟ್ಟು ಫೆಲಿಸಿಟೇಟ್ ನಾವು ಮಾಡಿದ್ರೆ ಇನ್ನೂ ತುಂಬ ಹಲವಾರು ಜನಕ್ಕೆ ನಾನೇ ಪ್ರೇರಿಸ್ಬಿಟ್ಟು ಇದು ಮಾಡಿ ಚೆನ್ನಾಗಿ ಅಂತ ಪ್ರೋತ್ಸಾಹನೇ ಕೊಟ್ಟಂಗೆ ಆಗುತ್ತೆ. ಮತ್ತು ಇದೇ ಥರ ವರುಣ್ ಆಗಲಿ ಮತ್ತು ಮಿಕ್ಕಿದ ಯಾರೇ ಟಾಪರ್ಸ್ ಆಗಲಿ ಒಂದ್ಸಲ ನಾವು ಅಚೀವ್ ಆದಮೇಲೆ ಮಿಕ್ಕಿದ್ದು ಹೋಗಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಎಲ್ಲ ಮಕ್ಳಿಗೂ ಪ್ರೋತ್ಸಾಹನೆ ಕೊಟ್ಟು ಹೇಗೆ ಪ್ರಿಪೇರ್ ಆಗಬೇಕು, ಪ್ರಿಪ್ರೇಷನ್ ಸ್ಟ್ರಾಟಜೀಸ್ನ ಕೊಟ್ಟು ನಾವೇನಾದರೂ ಅವ್ರಿಗೆ ಇನ್ನೂ ಗೈಡೆನ್ಸ್ ಕೊಟ್ಟರೆ ನಮ್ಮ ಥರ ತುಂಬ ಇನ್ನೂ ಹೆಚ್ಚಿನ ಮಕ್ಕಳು ಮತ್ತು ಯಾರಿದ್ದಾರೆ, ಯಾರು ಓದ್ತಿದ್ದಾರೆ ಸ್ಕೂಲ್ಸ್ ಕಾಲೇಜಸಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸು ಮತ್ತು ಕಾಲೇಜಸಲ್ಲಿ ಮಕ್ಕಳಿಗೆ ಇವಾಗಿಂದಾನೇ ನಾವು ಏನಿದೆ UPSC KPSC ಹೇಗೆ ಓದಬೇಕು ಅಂತ ಹೇಳ್ಕೊಡ್ಬೋದು. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಆಕ್ಸೆಸಿಬಿಲಿಟಿ ಇರುತ್ತೆ, ಹಿಂಗೆ ಓದಿ ಅಂತ ಹೇಳ್ಕೊಡೋದಕ್ಕೆ ಟೀಚರ್ಸ್ ಎಲ್ಲ ಅವ್ರು ಹೇಳ್ಕೊಡ್ತಾರೆ. ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅಷ್ಟು ಅವ್ರಿಗೆ ಇದಿರಲ್ಲ. ಸೊ ನಾವೇ ಹೋಗಿ ಆ ಥರ ಮುಂದೆ ನಿಂತು ಮಾಡಿದ್ರೆ ತುಂಬ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳು ಇನ್ನೂ ಹೆಚ್ಚಾಗಿ UPSC KPSC ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜಿಲ್ಲೆಯಲ್ಲಿ UPSC KPSC ಆಗ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ವರುಣ್ ಗೌಡ ಆಗಿರೋದು ಹಿಸ್ ಪರ್ಸಿಸ್ಟೆನ್ಸ್ ಎಫರ್ಟ್ಸ್ ಇಸ್ ವೆರಿ ಕನ್ಸಿಸ್ಟೆನ್ಸ್. ಅವ್ರದ್ದು ಪ್ರಿಪರೇಷನ್ ಜರ್ನಿದು ವಿಡಿಯೋಸ್ ನೋಡಿದೆ, ವೆರಿ ಕನ್ಸಿಸ್ಟೆಂಟ್ ಅಂಡ್ ವೆರಿ ಹಾರ್ಡ್ ವರ್ಕ್ ಇರೋದ್ರಿಂದ ಹೀಸ್ ಗಾಟ್ ದಿಸ್ ರಿಸಲ್ಟ್ಸ್. ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಸೊ ಇದೇ ತರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಇನ್ನೂ ಅಟೆಂಪ್ಟ್ಸ್ ಇದೆ. ಸೊ ಯಾರು
ಏನು ಕುಗ್ದಿರೆ ಚೆನ್ನಾಗಿ ಓದಿ UPSC ಇಲ್ಲ KPSC ಯಾವ್ದಾನ ಒಂದು ಎಕ್ಸಾಮ್ ಅಲ್ಲಿ ಒಂದು ಆಫೀಸರ್ ಆಗಿ ಬಂದ್ರೆ ಎಲ್ಲರಿಗೂ ಹೆಮ್ಮೆ ಅಂತ ಹೇಳಿ. ನಮ್ಮ ಶಿಡ್ಲಘಟ್ಟ ಶಾಸಕರಾದಂಥ ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರು ನನ್ನ ಮಗ UPSCಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕು ಹಾಗೂ ಕರ್ನಾಟಕದಲ್ಲಿ 7ನೇ ರ್ಯಾಂಕು. ನನ್ನ ಮಗ ಹೆಸರು ಡಾಕ್ಟರ್ ವರುಣ್ ಗೌಡ ಅಂತ. ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಶಿಡ್ಲಘಟ್ಟದಲ್ಲೇ LKGಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಶಿಡ್ಲಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡ್ತಾರೆ. ಆಮೇಲೆ ಮಂಚೇನಹಳ್ಳಿ ಮತ್ತು ಪ್ರಾಥಮಿಕ ಶಾಲೆ ಮಂಚೇನಹಳ್ಳಿ, ಪ್ರೌಢಶಾಲೆಯನ್ನು ಚಿಂತಾಮಣಿ ನಗರ ರಾಯನ್ ಸ್ಕೂಲ್ ಮತ್ತು ಆಳ್ವಾಸ್ ಮೂಡುಬಿದ್ರೆಯಲ್ಲಿ PUC ಮುಗಿಸಿ MBBS ಕೊಪ್ಪಳ ವೈದ್ಯಕೀಯ ಕಾಲೇಜಲ್ಲಿ ಮುಗಿಸ್ಕೊಂಡು ಈ ದಿನ ಅಖಿಲ ಭಾರತ ಮಟ್ಟದಲ್ಲಿ UPSCಯಲ್ಲಿ ತೇರ್ಗಡೆಯಾಗಿರ್ತಾರೆ. ನನಗೆ ಶಿಡ್ಲಘಟ್ಟದಲ್ಲಿ ನಾನು 1996ನೇ ಇಸ್ವಿಯಲ್ಲಿ ಶಿಡ್ಲಘಟ್ಟಕ್ಕೆ ಬಂದೆ. ಅಂದಿನಿಂದ ನಾನು ಶಿಡ್ಲಘಟ್ಟ ಫಸ್ಟ್ ಅಪಾಯಿಂಟ್ ನಾನು ಶಿಡ್ಲಘಟ್ಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ಶಿಡ್ಲಘಟ್ಟ ಟೌನ್ ಸ್ಟೇಷನಲ್ಲಿ ಕರ್ತವ್ಯ ಮಾಡಿದೆ. 1998ರಲ್ಲಿ ನನ್ನ ಮಗ ಇಲ್ಲೇ ಹುಟ್ಟಿ ಬೆಳೆದಿದ್ದು. ನನಗೆ ತುಂಬ ಖುಷಿ ಇದೆ. ಈ ದಿನ ಶಿಡ್ಲಘಟ್ಟ ಜನತೆ ಮುಂದೆ ಮಾನ್ಯ ಶಾಸಕರು ನನ್ನನ್ನು ನಮ್ಮ ಮಗನ್ನ ನಮ್ಮ ಕುಟುಂಬದವನ್ನೆಲ್ಲ ಕರೆಸಿ ಸನ್ಮಾನ ಮಾಡಿರೋದು ತುಂಬ ಖುಷಿ ಇದೆ. ಯಾಕಂದರೆ ನನ್ನ ಜೀವನದಲ್ಲಿ ಬರೋಕ್ಕಾಗಲ್ಲ. ನಾನು ಮಗನ ಹುಟ್ಟಿ ಬೆಳೆದಿದ್ದು ನನಗೂ ಫಸ್ಟ್ ಶಿಡ್ಲಘಟ್ಟ ಅಂದರೆ ತುಂಬ ಆತ್ಮೀಯ ಇದೆ. ಫಸ್ಟ್ ಅಪಾಯಿಂಟ್ ಇಲ್ಲೇ ಅಲ್ಲ, ಅದನ್ನು ತುಂಬ ಆತ್ಮೀಯ ಇದೆ. ಮತ್ತು ಇಲ್ಲಿ ಮಾಧ್ಯಮ ಮಿತ್ರರು ಎಲ್ಲ ನಾನು ತುಂಬ ಪರಿಚಯ ಇರೋರಿದ್ದಾರೆ. ಈ ದಿನ ಸನ್ಮಾನ ಮಾಡಿದ್ದಾರೆ.